ಅದು 3 ತಾಲೂಕುಗಳಿಗೆ ಸಂಪರ್ಕ ಮಾಡುವಂತಹ ಗಡಿ ಗ್ರಾಮ. ಗಡಿ ಅಂಚಿನ ಗ್ರಾಮಕ್ಕೆ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗ್ಬಿಟ್ಟಿದೆ ಅಂತೆ. ರಸ್ತೆಯೇ ಇಲ್ಲದೆ ಜನ ಜೀವ ಕೈಲಿ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇಷ್ಟಾದರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇದನ್ನ ಸರಿಪಡಿಸುವ ಗೋಜಿಗೆ ಹೋಗ್ತಾ ಇಲ್ಲ ಅಂತ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಸಂಪೂರ್ಣ ಕಿತ್ತು ಹೋಗಿ ಜಲ್ಲಿಕಲ್ಲುಮಯವಾಗಿರೋ ಡಾಂಬರು ರಸ್ತೆ, ಮಾರುದ್ದ ಗುಂಡಿಗಳ ನಡುವೆ ಜೀವ ಕೈಯಲ್ಲಿಡಿದು ಸಾಕ್ತಾ ಇರೋ ಜನರು, ರಸ್ತೆ ಕಾಮಗಾರಿ ವಿಳಂಬಕ್ಕೆ ಹಿಡಿ ಶಾಪ ಹಾಕ್ತಾ ಇರೋ ಸ್ಥಳೀಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮರಡಹಳ್ಳಿ ಹಾಗೂ ಜಯನ್ಕೋಟೆ ಗ್ರಾಮಗಳ ನಡುವಿನ ರಸ್ತೆ. ಹೌದು, ಕಳೆದ 30 ವರ್ಷಗಳಿಂದ ಈ 2 ಗಡಿ ಗ್ರಾಮಗಳ ರಸ್ತೆ ಸಂಪೂರ್ಣ ಕಿತ್ತು ಹೋಗಿದ್ದು ಜಲ್ಲಿ ಎದ್ದು ಪ್ರಯಾಣಿಕರಿಗೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಪ್ರತಿನಿತ್ಯ ಇದೇ ಮಾರ್ಗದಲ್ಲಿ 10 ಕ್ರಷರ್ ಲಾರಿಗಳು ಓಡಾಟ ಮಾಡ್ತಾ ಇವೆ. ನಿತ್ಯ 100 ಟನ್ನು ಜಲ್ಲಿಕಲ್ಲು ತುಂಬಿದ ಲಾರಿಗಳು ಸಂಚಾರ ಮಾಡ್ತಾ ಇದ್ದು ಇದರಿಂದ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ. ರಸ್ತೆ ಅಭಿವೃದ್ಧಿಗೆ 10 ಬಾರಿ ಸ್ಥಳೀಯರು ಮನವಿ ಸಲ್ಲಿಸಿದ್ರು ಕೂಡ ಇದುವರೆಗೂ ರಸ್ತೆ ರಿಪೇರಿ ಮಾಡದೇ ಇರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಸ್ಗಿಲ್ಗೆ ಹೋಗ್ತಾರೆ ಹುಡುಗರು, 3 ಓಡಾಡ್ತವೆ ಗಾಡಿಗಳು. ತೆಗ್ಗೋದಿನ್ನಿ ಹುಡುಗರಿಗೆ ಆಮ್ಯಾಗ ಈ ಕಡೆ ಕ್ವಾಟೆ, ಸಿಕ್ಕಿನಹಳ್ಳಿ, ಎಣ್ಣೆಗೆರೆ, ಸೊಂಡೆಕೆರೆ, ಇತ್ತಾಗ ಹೈವೇ ರೋಡು ದುರ್ಗನ ಚಳಿಕೆರೆ ಇತ್ತಾಗುತ್ತೆ. ಇತ್ತಾಗ ದುರ್ಗ, ಇದು ಹಿರೂರು, ಇದೆಲ್ಲ ಭಾರಿ ಫಜಿತೈತೆ. ನೋಡ್ಕೊಂಡು ಓಡಾಡ್ಬೇಕಂದ್ರೆ ರೋಡ್ ಮಾಡಬೇಕು. ಒಟ್ಟಾರೆ ಕಳೆದ 3 ದಶಕಗಳಿಂದ ದುರ್ಗಮ್ಮ ರಸ್ತೆಯಲ್ಲೇ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಜೀವ ಕೈಯಲ್ಲಿಡಿದು ಓಡಾಟ ಮಾಡ್ತಾ ಇದ್ದಾರೆ. ಇನ್ನಾದರೂ ಸ್ಥಳೀಯ ಪ್ರತಿನಿಧಿಗಳು ಇಂಥ ಗಬ್ಬೆದ್ದ ರಸ್ತೆಗೆ ಕಾಯಕಲ್ಪ ನೀಡಬೇಕು ಅನ್ನೋದೇ ಸ್ಥಳೀಯರ ಒತ್ತಾಯವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.